ಆಮೇಲೆ ಸಾಮಾನ್ಯವಾಗಿ ನಮಗೀಗ ಮಂಡ್ಯ ಕೃಷಿ ಪ್ರಧಾನ ಒಂದು ಜಿಲ್ಲೆ ನಿಜ, ಆದರೆ ಅಲ್ಲಿ ರೈತರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇತ್ತು. ನಾನು ರೀಸೆಂಟ್ ರಿಪೋರ್ಟ್ ನೋಡಿದೆ, ಕಳೆದ 2.5 ವರ್ಷಗಳಿಂದ ಆ ಸಂಖ್ಯೆ ಕೂಡ ಬಹಳ ಕಡಿಮೆ ಆಗಿದೆ ಅಂತ. ನಾನು ಸಂಖ್ಯೆಗಿಂತ ಹೆಚ್ಚಾಗಿ ನನ್ನ ಮೊನ್ನೆನೂ ಅಸೆಂಬ್ಲಿಲಿ ಯಾರೋ ಚರ್ಚೆ ಮಾಡಿದ್ದಾರೆ ನಮ್ಮ ನಾರಾಯಣ ಸ್ವಾಮಿಯವರು, ಅಪೋಸಿಷನರ್ಗೆ ಒಂದು ಬಿಡಬೇಕು. ನಾವು ಅಪೋಸಿಷನಲ್ಲಿ ಇದ್ದಾಗಲಾಗಲಿ ಅವರಿದ್ದಾಗಲಾಗಲಿ ಚರ್ಚೆ ಮಾಡೋಕ್ಕೋಸ್ಕರ ಚರ್ಚೆ ಮಾಡೋದನ್ನ ಬಿಡಬೇಕು ನಾವು. ಅಂದರೆ ಅದು ರಾಜಕಾರಣ ನಮ್ಮ ರಾಜ್ಯಕ್ಕೆ ಪಬ್ಲಿಕ್ ಇಂಟ್ರೆಸ್ಟು ಸ್ಟೇಟ್ ಇಂಟ್ರೆಸ್ಟು ನಾವು ಇಟ್ಕೊಂಡು ಚರ್ಚೆ ಮಾಡಬೇಕು. ಸೊ ಇದನ್ನು ನಮ್ಮಲ್ಲಿ ಕಳ್ಕೊಂಡಿದ್ದೀವಿ. ಇವತ್ತು ನಾನು ಅಪೋಸಿಷನನ್ನು ಟೀಕೆ ಮಾಡಬೇಕು ಅಂತ ಟೀಕೆ ಮಾಡಲ್ಲ, ಬಟ್ ಆದರೆ ಅವರ ಒಂದು ಚರ್ಚೆ, ಅಸೆಂಬ್ಲಿ ಚರ್ಚೆ ಆಗಲಿ ಅಥವಾ ಸರ್ಕಾರನ ನಾವು ಬ್ಲೇಮ್ ಮಾಡೋದಾಗಲಿ, ಸೊ ಅದು ಪಬ್ಲಿಕ್ಕಿಗೆ ಅನುಕೂಲ ಆಗುವಂಥ ಸಬ್ಜೆಕ್ಟನ್ನು ತಗೊಂಡು ಕ್ಯಾರಿ ಮಾಡಬೇಕು. ಅದನ್ನು ಮಾಡಲ್ಲ, ಸುಮ್ಮನೆ ಏನೋ ಒಂದು ಹೇಳ್ತಾರೆ. ಸರ್, ನಾವು ಈ ಆತ್ಮಹತ್ಯೆ ಇದೆಯಲ್ಲ, ಇವತ್ತು ಪರ್ ಕ್ಯಾಪಿಟಾ ಇಡೀ ರಾಷ್ಟ್ರದಲ್ಲಿ ನಮ್ಮದೇ ಹೈಯೆಸ್ಟ್ ಇದೆ. ಕರೆಕ್ಟ್. ಸೊ ಸರ್ವೆ ಪ್ರಕಾರ ಸೊ ಈ ಗ್ಯಾರಂಟಿಯಿಂದ ಪ್ರತಿಯೊಬ್ಬರ ಜೀವನ ನೋಡಿ, ಈ ಅರ್ಬನ್ ಬಿಟ್ಟರೆ ರೂರಲಲ್ಲಿ 100% ತಲುಪ್ತಾ ಇದೆ. ಎಲ್ರಿಗೂ ಕರೆಂಟ್ ಫ್ರೀ. ಯಾವುದೇ ಹಳ್ಳಿಗೆ ನೀವು ಅಬ್ರಪ್ಟಾಗಿ ಒಂದು ಹಳ್ಳಿ ತಗೊಳ್ಳಿ, 100 ಮನೆ ಇದ್ದರೆ 1 ಮನೆ ಕರೆಂಟು ಉಪಯೋಗ ನಮ್ಮ ಸರ್ಕಾರದ ಅನುದಾನವನ್ನು ಉಪಯೋಗಿಸ್ಕೊಳ್ದಿರೋ ಮನೆ ಸಿಗಲ್ಲ. 2,000 ರೂಪಾಯಿ ತಗೊಳ್ಳದಿರೋ ಮನೆ ಸಿಗಲ್ಲ. ಈಗ 2,000 ರೂಪಾಯಿ ಪ್ರತಿ ಮನೆಗೆ ಹೋಗುತ್ತೆ, ಪ್ರತಿ ಮನೆ ಕರೆಂಟು, ಪ್ರತಿ ಮನೆಗೆ ಅಕ್ಕಿ, ಪ್ರತಿ ಮನೆ ಲೇಡೀಸಿಗೆ ಬಸ್ ಚಾರ್ಜ್ ಫ್ರೀ. ಸೊ ಆರ್ಥಿಕವಾಗಿ ಕನಿಷ್ಠ ಮಟ್ಟದಲ್ಲಿ ಸೊ ಅವ್ರು ಬದುಕಲಿಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಈ 5 ಗ್ಯಾರಂಟಿ ನಾವು ಕೊಟ್ಟರು. ಸರ್, ನೀವು ಬಹಳ ಆತ್ಮೀಯತೆಯಿಂದ ಮಾತಾಡ್ತಾ ಇದ್ದೀರಿ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ. ಅಂದರೆ ನೀವು ತುಂಬ ಫ್ರ್ಯಾಂಕಾಗಿ ಉತ್ತರ ಕೊಡ್ತೀರಿ ಅನ್ನೋ ವಿಶ್ವಾಸ. ನಿಜಕ್ಕೂ ಗ್ಯಾರಂಟಿ ಯೋಜನೆಗಳಿಂದ ಖಜಾನೆ ಹೊಡೆತ ಬಿದ್ದಿಲ್ವಾ ಸರ್? ದೊಡ್ಡ ಟಾಕ್ ಇದೆ ಇದು, ಆ್ಯಕ್ಚುಲಿ ನಿಮಗೂ ಗೊತ್ತಿರುತ್ತೆ. ನೋಡಿ, ಬಜೆಟ್ ಅಂತ ಅಂದರೆ ಸರ್ಕಾರ ಅಂದರೆ ನನಗೆ ಗೊತ್ತಿಲ್ಲ ಅವ್ರು ಏನೇನು ಅನ್ಕೊಂಡಿದ್ದಾರೆ. ನಮ್ಮ ಬರ್ತಕ್ಕಂಥ ಸಂಪನ್ಮೂಲನ ಲೆಕ್ಕ ಇಟ್ಕೊಂಡೇ ಬಜೆಟನ್ನು ಮಾಡೋದು. ಕರೆಕ್ಟು. ನಾವು ಇಲ್ಲಿ ವ್ಯತ್ಯಾಸ ಆಗೋದು ಎಲ್ಲಿ ಅಂದರೆ, ಕಳೆದ ಬಾರಿ 1 ರಿಂದ 1.5 ಲಕ್ಷ 2 ಲಕ್ಷ ಬ್ಯಾಲೆನ್ಸ್ ನಿಲ್ಲಿಸಿ ನಮ್ಮ ಬೊಮ್ಮಾಯಿನವರು ಎಕ್ಸಿಟ್ ಆದರು. ಕರೆಕ್ಟು. ಈಗ ನಮ್ಮ ಸರ್ಕಾರ ಬಂದ ತಕ್ಷಣವೇ ಅದನ್ನು ನಾವು ನಮ್ಮದಲ್ಲ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಡಿಲೇ ಆಗ್ಬೋದು. ಹಾಲಿಗೆ ಸಬ್ಸಿಡಿ ಕೊಡಲಿಲ್ಲ, ಕೆಲವು ಲೋನ್ ಮನ್ನಾ ಮಾಡಿ ದುಡ್ಡು ಕೊಟ್ಟಿಲ್ಲ, ಕೆಲವು ಕಾಂಟ್ರಾಕ್ಟ್ ಬಿಲ್ ಕೊಡಲಿಲ್ಲ, ಕೆಲವು ಟೆಂಡರ್ ಕರೆದುಬಿಟ್ರು, ಅದಕ್ಕೆ ದುಡ್ಡಿಲ್ಲ. ಟೋಟಲಿ ನನ್ನ ಅನಿಸಿಕೆ 1 ಲಕ್ಷದಿಂದ, ನಾನು ಫೈನಾನ್ಸ್ ಮಿನಿಸ್ಟರ್ ಅಲ್ಲ, 1 ಲಕ್ಷದಿಂದ 2 ಲಕ್ಷ ಕೋಟಿ ಸೊ ಬರ್ಡನ್ನು ಹೊಸ ಸರ್ಕಾರಕ್ಕಾಯಿತು. ಅದಿಲ್ಲದೆ ಇದ್ದರೆ ನಾವು ಬಜೆಟ್ ಮಾಡೋಣಾಗ ನಾವು ಇದನ್ನು ಲೆಕ್ಕ ಇಟ್ಕೊಂಡೆ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ, ಅವ್ರಿಗೆ ಅನುಭವ ಇದೆ. ಹೌದು. 50-55 ಸಾವಿರ 60 ಸಾವಿರ ಕೋಟಿ ಈ ಒಂದು ಗ್ಯಾರಂಟಿನ ನಾವು 4 ಲಕ್ಷದಲ್ಲಿ 56 ಸಾವಿರ ಕೋಟಿ ತೆಗೆದಿಟ್ಟು ಇನ್ನು ಉಳಿದದನ್ನ ಅಲೋಕೇಶನ್ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಸರ್, ಆ ಅಲೋಕೇಶನ್ಗೆ ಸಂಬಂಧಪಟ್ಟ ಹಾಗೆ ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದೆಯಾ? ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ. ನಾವು ಹಳೇದನ್ನು ಬ್ಯಾಲೆನ್ಸ್ ತೀರಿಸ್ಬೇಕಲ್ಲ, ಅವಾಗ ಸ್ವಲ್ಪ ಇದು ಬರ್ಡನ್ ಆಗ್ತಾ ಇರೋದು ನಮಗೆ. ಅಂದರೆ ಆ ಬರ್ಡನ್ ಇಲ್ಲಿ ಬೇರೆ ಬೇರೆ ಇಲಾಖೆಗಳಿಗೂ ಪರಿಣಾಮ ಬೀರಿದೆ ಅಂತೀರಾ? ಈಗೇನಾಗುತ್ತೆ, ನಾವು ಇದನ್ನ ನಮ್ದಲ್ಲ ಅಂತ ಬಿಡೋಕ್ಕಾಗಲ್ಲ, ನಾವು ಅದನ್ನು ಮಾಡ್ಕೊಂಡು ಹೋಗ್ಬೇಕು. ಹೊಸ ಡೆವಲಪ್ ಧರ್ಮಸಂಕಟ ಅಂತೀರಿ ಸರ್. ಹೊಸದಾಗಿ ಡೆವಲಪ್ ಮಾಡೋದಕ್ಕೆ ನಮಗೆ ಕೈ ಇಡ್ತಾ ಬಂದು ಅಷ್ಟಾದ್ರೂ ಇತಿಹಾಸದಲ್ಲಿ ನೋಡಿ, ನಮ್ಮ ಮುಖ್ಯಮಂತ್ರಿಗಳು ಅವರ ಬುದ್ಧಿವಂತಿಕೆಯಿಂದ, ಅವರ ಹಣಕಾಸಿನ ಒಂದು ಏನು 16-17 ಬಜೆಟನ್ನು ಮಾಡಿರ್ತಕ್ಕಂಥ ಅನುಭವದ ನೆಲೆಯಲ್ಲಿ ಇವತ್ತು ಒಬ್ಬ MLAಗೆ ಒಂದ್ಸಲ 10 ಕೋಟಿ ಕೊಟ್ಟಿದ್ದಾರೆ ವಿವೇಚನಾ ಅನುದಾನ, ಒಂದ್ಸಲ 25 ಕೋಟಿ ಕೊಟ್ಟಿದ್ದಾರೆ, ಒಂದ್ಸಲ 50 ಕೋಟಿ ಕೊಟ್ಟಿದ್ದಾರೆ. 85 ಕೋಟಿ ಸ್ವತಂತ್ರ ಬಂದ ಮೇಲೆ ಇವತ್ತು ನಾವು 85, ಆ ಕಾಲದಲ್ಲಿ 1 ಕೋಟಿ ಕೊಡಲಿ ಅಥವಾ 10 ವರ್ಷದಿಂದ 2 ಕೋಟಿ ಕೊಡಲಿ, ಈ ಥರದ್ದು ಎಲ್ಲೂ ವಿವೇಚನಾ ಅನುದಾನವನ್ನು ಇಡೀ ರಾಷ್ಟ್ರದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ಕೊಟ್ಟಿರ್ಕೊಂಡಿಲ್ಲ. ನಮ್ಮ ರಾಜ್ಯದಲ್ಲಿ ಕೊಟ್ಟೇ ಇಲ್ಲ. ಟೈಮ್ ಇಷ್ಟೊಂದು ವಿವೇಚನಾ ಅದನ್ನ ಕ್ರಿಯಾ ಯೋಜನೆ ಅಲ್ಲದೆ ಈಗ ನನ್ನ ಇಲಾಖೆಗೆ ಏನು ಕೊಡಬೇಕೋ ಬಜೆಟಲ್ಲಿ ಅದು ಕೊಟ್ಟಿದ್ದಾರೆ, PWDಗೆ ಏನು ಕೊಡಬೇಕೋ ಕೊಟ್ಟಿದ್ದಾರೆ, ಇರಿಗೇಷನ್ ಏನು ಕೊಡಬೇಕೋ ಕೊಟ್ಟಿದ್ದಾರೆ. ಅದಲ್ಲದೆ ವಿವೇಚನಾ ಅನುದಾನ ಇಷ್ಟೆಲ್ಲ ಕೊಟ್ಟು ಗ್ಯಾರಂಟಿ ರನ್ ಮಾಡಿ, ಸೊ ಇವರು ಕೊಟ್ಟರು ಹಳೆ ಸಾಲನೂ ತೀರಿಸಿ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಮಾತಾಡ್ತಾರೆ ಅಂದರೆ
ಏನರ್ಥ? ನಿನ್ನೆ ನಮ್ಮ ಉಪಮುಖ್ಯಮಂತ್ರಿಗಳು ಯಾರೋ ಪ್ರಶ್ನೆಗೆ ಉತ್ತರ ಕೊಟ್ಟರು. ಈಗ ಮಾದಾಯಿಗೆ 5,000 ಕೋಟಿ ಕೊಡ್ತೀನಿ ಅಂದ್ರೆ ಕೊಡಲಿಲ್ಲ, ಬೆಂಗಳೂರು ಡೆವಲಪ್ಮೆಂಟ್ಗೆ 5,000 ಕೋಟಿ ಕೊಡ್ತೀನಿ ಅಂದ್ರೆ ಕೊಡಲಿಲ್ಲ, ಬಜೆಟ್ ಘೋಷಣೆ. ಮತ್ತು ಆರ್ಥಿಕವಾಗಿ ನಮ್ಮ ಫೈನಾನ್ಷಿಯಲ್ ಅಲೊಕೇಶನ್ ವೇರಿಯೇಷನ್ ಆಗಿ 5,000 ಕೋಟಿ ಕೊಡ್ತೀನಿ ಅಂದ್ರೆ ಕೊಡಲಿಲ್ಲ. ಸೊ ಇದು ಹಂಗಾರೆ ಈ 15,000 ಕೋಟಿ ಕೊಡಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಏನು ಅಂತ ಹೇಳೋದು? ವಿ ಹ್ಯಾವ್ ಟು ಕ್ವೆಶ್ಚನ್ ಇಟ್ ಅಂತೀರಿ ಅಲ್ವಾ? ಸೊ ಅದರಿಂದ ಸುಮ್ಮನೆ ಏನೋ ಒಂದು ಮಾತಾಡ್ತಾರೆ. ಮತ್ತು ಸಾಲ ಸೊ ತಗೊಳ್ಳಿ, ಕೇಂದ್ರದಲ್ಲಿ ಎಷ್ಟಾಗಿದೆ? ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟಿತ್ತು, ಇವತ್ತೇನಾಗಿದೆ? ಕರೆಕ್ಟ್. ಸೊ ಅದರಿಂದ ಟೋಟಲಿ ನಮ್ಮ ರಾಜ್ಯ ಆರ್ಥಿಕವಾಗಿ ಅವ್ರು ತಿಳುತ್ತಾರೆ, ಏನು ಓಕೆ ದಿವಾಳಿ ಆಗಿಲ್ಲ, ದಿವಾಳಿನ ಪ್ರಶ್ನೆ ಬರಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹಣಕಾಸಿನ ಸಚಿವರಾಗಿ ದಿವಾಳಿ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ, ಬಿಟ್ಟಾಕಿ. ಸರಿ ಸರ್, ನಮ್ಗೆ ಈಗ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕೃಷಿ ಸಚಿವರು ಖುಷಿಯಾಗಿದ್ರೆ ನಮ್ಮ ರೈತರು ಖುಷಿಯಾಗಿರ್ತಾರೆ ಅನ್ನೋ ನಂಬಿಕೆ ನಮಗೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.